ಶಾಸ್ತ್ರಿಗಳೇ, ಉಳಿದ ರಾಶಿಗಳ ಮೇಲೆ ಗುರುಗ್ರಹದ ಪ್ರಭಾವ ಹೇಗಿರುತ್ತೆ ತಿಳಿಸೋದಾದರೆ? ತುಲಾರಾಶಿಯವರಿಗೆ ನಿಮ್ಮ ರಾಶಿ ಎಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗಿದೆ. ಗುರುಬಲ ಹೋಗಿದೆ, ಹಾಗಂತ ಫಲ ಏನೂ ಕಡಿಮೆ ಆಗಿಲ್ಲ. ಕರ್ಮಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸ್ವಾಚಾರ ಸುಯಶ ನಭಸ್ಯತಿಧನಿ ಜೀವೇ ಮಹೇಶ ಪ್ರಿಯ ಅಂತ ಹೇಳಿದೆಯಲ್ಲ, ಹೀಗಾಗಿ ತುಂಬ ವಿಶೇಷವಾದ ಫಲಗಳು. ಗುರು ಕರ್ಮಸ್ಥಾನದಲ್ಲಿ ಸಂಚರಿಸಿದ್ರೆ ಸ್ವಾಚಾರ ನಿಮ್ಮ ಚಟುವಟಿಕೆಗಳೇನಿದಾವೋ, ನಿಮ್ಮ ಕರ್ತವ್ಯಗಳೇನಿದಾವೋ ಅವುಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಅತಿಧನಿ ನಭಸ್ಯ ಅತಿಧನಿ ಅಂತ ಕರ್ಮಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅತ್ಯಂತ ಉತ್ಕೃಷ್ಟವಾದ ಧನ ಸಂಪಾದನೆ ಆಗುತ್ತೆ. ಇಷ್ಟು ದಿವಸ ಧನ ಸಂಪಾದನೆ ನಿಲ್ಲಿತ್ತು, ಬರ್ತಾಯಿತ್ತು, ಹಾಗೆ ಖರ್ಚಾಗಿ ಬರ್ತಾಯಿತ್ತು. ಆದರೆ ಈಗ ಸಂಪಾದನೆಯಲ್ಲಿ ಖರ್ಚಾಗಿ ಉಳಿದದ್ದು ಒಂದು ಸ್ವಲ್ಪ ಇದೆಯಪ್ಪ ಭಾಗ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ರೈಸ್ ಆಗ್ತಾಯಿದೆ, ಈ ಥರ ಸಂತೋಷ ಪಡ್ತೀರಾ. ವಿದೇಶ ವಹಿವಾಟಿನ ಸಂಪರ್ಕಗಳು ಏರ್ಪಾಡಾಗುತ್ತೆ. ನೀವು ಈ ಹೊತ್ತು ಒಂದು ದೇಶ, ನಾಳೆ ಮತ್ತೊಂದು ದೇಶ, ನಾಡಿದ್ದು ಮತ್ತೊಂದು ದೇಶ, 48 ದಿವಸದಲ್ಲಿ ಹಲವಾರು ದೇಶಗಳನ್ನು ಸುತ್ತಬಿಡೋ ಸಾಧ್ಯತೆ ಕೆಲವರಿಗಿದೆ. ನಿಮ್ಮ ಜಾತಕದಲ್ಲೂ ನೋಡಬೇಕು, ಜಾತಕದಲ್ಲಿ ಒಂದು ಬಲ ಇರಬೇಕು. ಆ ದಶಾನಾಥ ತುಂಬ ಚೆನ್ನಾಗಿದ್ದು, ಗೋಚಾರದಲ್ಲಿ ಗುರು ಚೆನ್ನಾಗಿದ್ದರೆ ಇನ್ನೇನು ದೇಶ ಸುತ್ತಾ ಇರೋದೇ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಮಹೇಶ ಪ್ರಿಯ ಅಂತ ಹೇಳಿದೆ. ರಾಜರಿಗೆ ಯಾರು ನಿಮ್ಮ ನಾಯಕರು, ನಿಮ್ಮ ಸಮೀಪದಲ್ಲಿರ್ತಕ್ಕಂತಹ ನಿಮಗೆ ಗೊತ್ತಿರತಕ್ಕಂತಹ ನಾಯಕರಿಗೆ ಹತ್ತಿರ ಆಗ್ತೀರಾ, ಅವರು ಒಂದೊಂದು ವಿಶ್ವಾಸವನ್ನು ಗಳಿಸಿ ಅವರ ಒಂದು ಪರ್ಸನಲ್ ಕೆಲಸಗಳು ಅಥವಾ ಇನ್ಯಾವುದೋ ಒಂದು ವಿಶೇಷ ಕೆಲಸಗಳನ್ನು ನಿಮಗೆ ವಹಿಸಿ ಅದರಲ್ಲಿ ಗೆಲುವು, ಅದರಲ್ಲಿ ಯಶಸ್ಸು, ಅದರಲ್ಲಿ ಗೌರವ ಸಂಪಾದನೆ ಮಾಡ್ತಕ್ಕಂತಹ ಸಾಧ್ಯತೆಯನ್ನು ಖಂಡಿತ ಗುರು ತಂದು ಕೊಡ್ತಾನೆ. ನಿಮ್ಮ ಪಾಲಿಗೆ ಗುರು ತೃತೀಯಾಧಿಪತಿ, ವಿಕ್ರಮದ ಅಧಿಪತಿ. ಆತ ಕರ್ಮಸ್ಥಾನ ಸಾಹಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಒಂದು ವಿಶೇಷ ಫಲ, ವಿಶೇಷ ಬಲ ನಿಮ್ಮ ಪಾಲಿಗೆ ಬರ್ತದೆ. ಕರ್ಮಸ್ಥಾನ ಗುರು ಸಂಚರಿಸುವಾಗ ವಿಶೇಷ ಕಾರ್ಯಶಕ್ತಿ ಬರುತ್ತೆ, ಕಾರ್ಯಕೌಶಲ್ಯ ಬರುತ್ತೆ. ಇಷ್ಟು ದಿವಸ ನೀವು ಮಾಡ್ತಾ ಇರೋ ಕೆಲಸಕ್ಕಿಂತ ಈಗ ನೀವು ಮಾಡೋ ಕೆಲಸಗಳಿಗೆ 4 ಜನ ನೋಡಪ್ಪ ಕೆಲಸ ಇವ್ರ ಥರ ಇರಬೇಕು, ಹೀಗೆ ಮಾಡಬೇಕು ಕೆಲಸ, ಆದರ್ಶ ಕೆಲಸಗಾರರು ಅಂತ ನೀವು ಸರ್ಟಿಫಿಕೇಟ್ ತೊಗೋತೀರ. ಆ ರೀತಿಯಲ್ಲಿ ಒಂದು ಗೌರವ, ಸ್ಥಾನಮಾನ, ಮನ್ನಣೆ ಸಿಗ್ತಕ್ಕಂಥದ್ದು, ಅಲ್ಲಿ ಪ್ರಶಂಸೆಯ ಸ್ಥಾನ ಅದು. ಹೀಗಾಗಿ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಹೀಗಾಗಿ ಬಹಳ ವಿಶೇಷವಾಗಿದೆ. ಗುರುಬಲ ಹೋಯ್ತಲ್ಲ ಅಂತ ಕೊರಗಬೇಕಾಗಿಲ್ಲ. ತುಲಾರಾಶಿಯವರು ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಆದರೆ ನಿಮ್ಮ ರಾಶಿಗೆ ಅವನು ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ನೀರಿನ ಸಂಬಂಧಿ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಮೊಣಕಾಲು, ಕಾಲು, ತೊಡೆ ಈ ಭಾಗದಲ್ಲಿ ನೋವಾಗಬಹುದು, ಸ್ವಲ್ಪ ಎಚ್ಚರ ವಹಿಸಿ. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗಬಹುದು, ಹುಷಾರು. ಗುರುಚರಿತ್ರೆ ಅಥವಾ ಗುರುಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.